ಯಾಕಂದರೆ ಗುಂಟೂರು ಅಂದರೆ ಅದು ಖಾರ ಇರಲೇಬೇಕು. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೈನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಬಂದು ಸುಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರೋ ಜಾಗ ಯಾವುದು ಅಂತ ನೋಡಿದ್ರೆ ದಾಸರಹಳ್ಳಿ. ಈ ಒಂದು ದಾಸರಹಳ್ಳಿಯಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಮಲೆನಾಡು ದೊನ್ನೆ ಬಿರಿಯಾನಿ. ಸೊ ಈ ಒಂದು ಜಾಗದಲ್ಲಿ ಬಂದು ಏನೆಲ್ಲ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಈಗ ಬಂದು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಸ್ಟ್ರೈಟಾಗಿ ವಿಡಿಯೋ ಒಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಹೋಟೆಲ್ ಹೇಗಿದೆ, ಔಟ್ಸೈಡ್ ವ್ಯೂವು. ಮಲೆನಾಡು ದೊನ್ನೆ ಬಿರಿಯಾನಿ MDB. ಸೊ ಆ್ಯಕ್ಚುಲಿ ಬಂದು ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಕ್ರೌಡ್ ಇನ್ನೂ ಬಂದಿಲ್ಲ. ಸೊ ಜನ ಈಗ ಬರೋಕ್ಕೆ ಶುರು ಮಾಡ್ತಾರೆ. ನಾವೇ ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ಇನ್ನೊಂದು ಏನಂದರೆ ಹೈಲೈಟು, ಒಳಗೆ ಬಂದಿದ್ದ ತಕ್ಷಣವೇ ಸೊ ಏನೆಲ್ಲ ಸಿಗುತ್ತೆ ಮತ್ತು ಯಾರೆಲ್ಲ ಸಿಗ್ತಾರೆ ಅಂತ ಇಲ್ಲಿ ನೋಡ್ಬೋದು. ನೋಡಿ, ನಮ್ಮ ರಾಷ್ಟ್ರೀಯ ಕವಿ ಕುವೆಂಪು ಅವರಾಗಿರ್ಬೋದು, ದಾರಾ ಬೇಂದ್ರೆ, ಸೊ ಎಷ್ಟೋ ಜನ ಇಲ್ಲಿದ್ದಾರೆ. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ಈ ಸೈಡ್ ನೋಡಿ ಫಿಲಮ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಜಾಂಬವಾನ್ಸ್ ಎಲ್ಲ ಇಲ್ಲಿ ಇದ್ದಾರೆ ನೋಡಿ. ಎಸ್ ಫ್ರೆಂಡ್ಸ್, ಏನೆಲ್ಲ ಐಟಮ್ ಇದೆ ಅಂತ ಇಲ್ಲಿ ನೋಡ್ಬೋದು. ಪ್ರೈಸಸ್ ಎಲ್ಲ ನೋಡಿ ಆ್ಯಾವ್ರೇಜ್ ಆಗಿನೇ ಇದೆ, ಜಾಸ್ತಿ ಏನೂ ಇಲ್ಲ, ಆ್ಯಾವ್ರೇಜ್ ಆಗಿದೆ. ಸೊ ಪ್ರೈಸಸ್ ಅದು ಮಾತ್ರ ಅಲ್ಲದೆ ಕಾಂಬೋಸ್ ಕೂಡ ಬಂದು ಇಲ್ಲಿ ಸಿಗುತ್ತೆ. ಬಿರಿಯಾನಿ ರೈಸ್, ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಕಾಂಬೋಸು ಮತ್ತು ಜ್ಯೂಸು ಇದೆಲ್ಲ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಫುಡ್ ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಕಾಂಬೋ. ಸೊ ಈ ಪ್ಲೇಟಲ್ಲಿ ಏನಿದೆ ಇದು ಬಂದು ಚಿಕನ್ ಬಿರಿಯಾನಿ ಕಾಂಬೋ, ಮತ್ತು ಇದು ಗುಂಟೂರು ಚಿಕನ್ನು. ಸೊ ನೋಡ್ಬೋದು. ಮತ್ತು ಇದು ಜ್ಯೂಸ್ ಏನಿದೆ, ಈ ಜ್ಯೂಸ್ ಕೂಡ ಬಂದು ಕಾಂಬೋ ಜೊತೆ ಕೊಡ್ತಾರೆ ಫ್ರೆಂಡ್ಸ್. ಸೊ ಈಗ ಈ ಒಂದು ಮಲೆನಾಡು ದೊನ್ನೆ ಬಿರಿಯಾನಿ, ಸೊ ಇದು ಏನಿದೆ ಇದು ಬಂದು ಕಂಪ್ಲೀಟಾಗಿ ಬಂದು ಕಾಂಬೋ ಆ್ಯಕ್ಚುಲಿ. ಸೊ ಈ ಕಾಂಬೋ ಹೇಗಿದೆ ಏನು ಅನ್ನೋದನ್ನು ಟ್ರೈ ಮಾಡ್ತಿದ್ದೀನಿ ಫಸ್ಟ್. ನಾನು ಕೂಡ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ದಾಸರಹಳ್ಳಿಯಲ್ಲಿ ಲೊಕೇಟೆಡ್ ಆಗಿರೋ ಮಲೆನಾಡು ದೊನ್ನೆ ಬಿರಿಯಾನಿಯಲ್ಲಿ. ಓಕೆ ನೋಡೋಣ. ಎಗ್ಗು ಕೊಟ್ಟಿದ್ದಾರೆ. ಹಾ 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 ಬಿರಿಯಾನಿ ನೋಡೋಣ ಫ್ರೆಂಡ್ಸ್. ಸೊ ಫಸ್ಟು ಬಿರಿಯಾನಿ ನೋಡ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ರೈಸ್ಗೆ ಒಂದು ಸ್ವಲ್ಪ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ವೈಸ್ ಓಕೆ, ಚೆನ್ನಾಗಿದೆ. ರೈಸ್ ಕೂಡ ಬಂದು ಒಂದಕ್ಕೊಂದು ಅಂಟದೆ ಚೆನ್ನಾಗಿದೆ. ರೈಸು ಮರ್ಜಿ ಆಗ್ತಿಲ್ಲ, ಚೆನ್ನಾಗಿದೆ. ರೈಸ್ ಬಂದು ಒಂಥರ ಲೈಟ್ ಗ್ರೀನಿಶಲ್ಲಿ ಇದೆ, ನೋಡ್ಬೋದು. ಗ್ರೇವಿ ನೋಡೋಣ. ಇಲ್ಲಿ ನೋಡ್ಬೋದು ಚಿಕನ್ ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪೀಸಸ್ ಕೂಡ ಬಂದು ತುಂಬ ಚೆನ್ನಾಗಿದೆ, ನೋಡ್ಬೋದು. ಸೊ ಇದರಲ್ಲಿ ಕೂಡ ಬಂದು ಗ್ರೇವೀಸ್ ಇದೆ. ಸೊ ನೋಡಿ ತಿಕ್ ಗ್ರೇವೀಸ್ ಇದೆ ಇದರಲ್ಲಿ ಕೂಡ ಬಂದು. ಸೊ ಈ ಗ್ರೇವಿಯಲ್ಲಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಗ್ರೇವಿ ಇಲ್ಲದೆ ಬಿರಿಯಾನಿ ಬಂದು ಹಾಗೆ ತಿನ್ಬೋದು, ಬಿರಿಯಾನಿ ಟೇಸ್ಟ್ ಇದೆ. ಸೊ ಸಪ್ಪೆ ಎಲ್ಲ ಏನಿಲ್ಲ, ಬಿರಿಯಾನಿ ಹಾಗೆ ನಾವು ತಿನ್ಬೋದು. ಒಂದು ದೊನ್ನೆ ಬಿರಿಯಾನಿ ಏನು ಟೇಸ್ಟ್ ಕೊಡ್ತಾ ಇದೆ ಆ ಒಂದು ಟೇಸ್ಟ್ ಇಲ್ಲಿ ಬಂದು ನಾವು ಫೀಲ್ ಮಾಡ್ಕೋಬೋದು. ಚೆನ್ನಾಗಿದೆ. ಸೊ ನಾನು ಒಂದು ಸ್ವಲ್ಪ ಈ ಒಂದು ಮಸಾಲೆ ಹಾಕ್ಕೊಂಡು ಕೂಡ ಬಂದು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಸಾಲೆ ಅಂತೂ ಟೇಸ್ಟ್ ಆಗಿದೆ. ಆನಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಒಂದು ಸ್ವಲ್ಪ ಲೈಟ್ ಸ್ಪೈಸಿ ಹೇಗಿರಬೇಕು ಸೊ ಆ ಥರ ಬಂದು ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟ್ ಆಗಿದೆ.
ಈ ಮಸಾಲೆ ಜೊತೆ ಬಂದು ಬಿರಿಯಾನಿನ ಬಂದು ನಾನು ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ. ನೈಸ್. ಮತ್ತು ಇಲ್ಲಿ ಕಬಾಬ್ ಕೊಟ್ಟಿದ್ದಾನೆ ನೋಡ್ಬೋದು, ಕಬಾಬು. ಸೊ ಇದು ಪ್ಲೇಟಲ್ಲಿ ಏನಿದೆ ಇದೆಲ್ಲ ಒಂದು ಕೂಡ ಬಂದು ಕಾಂಬೋ. ಸೊ ಇದ್ರದ್ದು ಪ್ರೈಸ್ ಏನಿದೆ ಅದನ್ನೆಲ್ಲ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ನೋಡ್ಕೋಬೋದು. ಕಬಾಬು ಬಿಸಿಯಾಗಿದೆ. ಆ್ಯಸ್ ಯೂಶ್ವಲ್ ಕಬಾಬ್ ಬಂದು ಕ್ರಿಸ್ಪಿಯಾಗಿದೆ, ಮತ್ತು ಇದಕ್ಕಿರೋ ಒಂದು ಮಸಾಲೆ ಕೂಡ ಬಂದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಕ್ರಿಸ್ಪಿ ಬಂದು ನಾವು ಇಲ್ಲಿ ಫೀಲ್ ಮಾಡ್ಬೋದು ಈ ಒಂದು ಕಬಾಬಲ್ಲಿ ಏನಿದೆ, ಚೆನ್ನಾಗಿದೆ. ಕಬಾಬ್ ಜೊತೆ ಆನಿಯನು ಒಳ್ಳೆ ಕಾಂಬಿನೇಷನ್. ಫ್ರೆಂಡ್ಸ್, ಮತ್ತು ಇಲ್ಲಿ ನೋಡ್ಬೋದು ಗುಂಟೂರು ಚಿಕನ್. ಸೊ ಈ ಒಂದು ಕಲರು ಲೈಟ್ ಬಂದು ರೆಡ್ಡಿಶ್ ಇದೆ ಮಸಾಲೆ, ಮತ್ತು ಇಲ್ಲೆಲ್ಲ ಕೂಡ ಬಂದು ನೋಡ್ಬೋದು ನೋಡಿ. ಸೊ ಚೆನ್ನಾಗಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಗೊತ್ತಾಗ್ತಿದೆ ಇಲ್ಲಿ. ಸೊ ಇದು ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಹೇಗಿದೆ ಅಂತ. ಪೀಸಸ್ ಎಲ್ಲ ಬಂದು ಚೆನ್ನಾಗಿದೆ ನೋಡಿ. ಪೀಸಸ್ ಎಲ್ಲನೂ ಕೂಡ ಬಂದು ತುಂಬ ಚೆನ್ನಾಗಿದೆ, ಮತ್ತು ಪೀಸಸ್ಸು ದೊಡ್ಡ ದೊಡ್ಡದಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ಪೀಸಸ್ ಇಲ್ಲಿ ನೋಡ್ಬೋದು ನಾವು. ಮತ್ತು ಇದ್ರದ್ದು ಬಂದು ಗ್ರೇವೀಸ್ ನೋಡಿ, ಸೆಮಿ ಗ್ರೇವಿ, ಚಿಕನ್ ಗುಂಟೂರ್ದು ಸೆಮಿ ಗ್ರೇವಿ ಕೊಟ್ಟಿದ್ದಾರೆ. ಸೊ ಇದು ನೋಡೋಕ್ಕೂ ಚೆನ್ನಾಗಿದೆ, ಮತ್ತು ಇದ್ರ ಜೊತೆಗೆ ಬೇರೆ ಈ ಒಂದು ಮಸಾಲೆ ಏನಿದೆ ಬಿರಿಯಾನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಮಸಾಲೆ ಏನಿದೆ. ಓಕೆ, ಸೊ ನೋಡೋಣ ಫ್ರೆಂಡ್ಸ್ ಇದ್ರದ್ದು ಟೇಸ್ಟ್ ಹೇಗಿದೆ ನೋಡೋಣ. ಸೊ ಆ್ಯಸ್ ಯೂಶ್ವಲ್ ಪೀಸಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಇದೆ, ಯಾಕಂದರೆ ಗುಂಟೂರು ಅಂದರೆ ಅದು ಖಾರ ಇರಲೇಬೇಕು. ಸೊ ಅದು ಕರೆಕ್ಟಾಗಿ ಬಂದು ಖಾರ ಫ್ಲೇವರ್ ಫೀಲ್ ಆಗ್ತಿದೆ ಫ್ರೆಂಡ್ಸ್ ನಮಗೆ, ಯಾಕಂದರೆ ಗುಂಟೂರು ಚಿಕನ್ ಅಲ್ವಾ, ಅದಕ್ಕೆ ಖಾರ ಇಲ್ಲ ಅಂದರೆ ಆಗೋದಿಲ್ಲ. ಅದು ಕರೆಕ್ಟಾಗಿ ಖಾರ ಬಂದು ನಮಗೆ ಸ್ವಲ್ಪ ಇದೆ, ಹೆವಿಯಾಗಿ ಕರೆಕ್ಟಾಗಿ ಫೀಲ್ ಆಗ್ತಾ ಇದೆ. ಅಂದರೆ ಓವರ್ ಖಾರ ಇಲ್ಲ, ಕರೆಕ್ಟಾಗಿದೆ, ಆ್ಯಾವ್ರೇಜ್ ಆಗಿದೆ. ಯಾರು ಖಾರ ಸ್ಪೈಸಿ ಲೈಕ್ ಮಾಡ್ತೀರೋ ಖಾರವಾಗಿ ಇಲ್ಲಿ ಟ್ರೈ ಮಾಡ್ಬೋದು ಗುಂಟೂರು ಚಿಕನ್ನ, ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ಚಿಕನ್ ನೋಡಿ ಚೆನ್ನಾಗಿ ಬಂದು ನೋಡಿ ಬಾಯ್ಲ್ ಆಗಿದೆ, ಸಾಫ್ಟ್ ಆಗಿದೆ ಚಿಕನು, ಸಾಫ್ಟ್ನೆಸ್ ಫೀಲ್ ಮಾಡ್ಬೋದು. ಟೇಸ್ಟ್ ವೈಸ್ ಕೂಡ ಬಂದು ಚೆನ್ನಾಗಿದೆ, ಯೂನಿಕ್ ಆಗಿದೆ ಒಂದು ಸ್ವಲ್ಪ. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಒಂದು ಯಾವುದೂ ಕೂಡ ಗ್ರೇವಿ ಬೇಡ ಫ್ರೆಂಡ್ಸ್ ಬಿರಿಯಾನಿಗೆ, ಯಾಕಂದರೆ ಬಿರಿಯಾನಿನೇ ಟೇಸ್ಟ್ ಆಗಿದೆ. ಅಂದರೆ ದೊನ್ನೆ ಬಿರಿಯಾನಿ ಹೇಗೆ ಆ ಥರ ಲೈಟ್ ಗ್ರೀನಿಶ್ ಬಿರಿಯಾನಿ. ಆಲ್ಮೋಸ್ಟ್ ಬಂದು ಎಲ್ಲನೂ ಟ್ರೈ ಮಾಡಿದ್ವಿ. ಸೊ ಎಲ್ಲ ಬಂದು ಕೂಡ ನನಗೆ ಇಷ್ಟ ಆಯಿತು, ಪರ್ಸ್ನಲಾಗಿ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಸೊ ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ, ಇಲ್ಲಿ ದಾಸರಹಳ್ಳಿಯಲ್ಲಿ ಲೊಕೇಟೆಡ್ ಆಗಿರೋ ಈ ಒಂದು ಮಲೆನಾಡು ದೊನ್ನೆ ಬಿರಿಯಾನಿ ಏನಿದೆ ಇದ್ರದ್ದು ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ವಿಸಿಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಒಂದು ಪೀಸಸ್ ಕೂಡ ಬಂದು ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಫ್ರೆಂಡ್ಸ್, ಪೀಸಸ್ ಎಲ್ಲ ನೋಡ್ಬೋದು ನೀವು. ನೈಸ್. ಕಾಂಬೋ ಜೊತೆ ಬಾಯ್ಲ್ ಎಗ್ಗು ಮತ್ತು ಮಜ್ಜಿಗೆ, ಮತ್ತು ಇದಕ್ಕೂ ಇನ್ನೊಂದು ಗ್ರೇವಿ ಇದೆ, ಬಿರಿಯಾನಿಗೆ ಒಂದು ಗ್ರೇವಿ ಇದೆ, ಒಂದು ಸ್ವಲ್ಪ ಸಾಲಡು,
ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟು ನನಗಿಷ್ಟ ಆಯಿತು. ನೀವು ಬಂದು ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಈ ಟೇಸ್ಟ್ ಬೇಕಂದರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಇದು ಏನಿದೆ ದಾಸರಹಳ್ಳಿಯಲ್ಲಿ ಲೊಕೇಟೆಡ್ ಆಗಿರೋ ಮಲ್ನಾಡು ದೊನ್ನೆ ಬಿರಿಯಾನಿ, ಸೊ ಇದು ಎಷ್ಟು ತಿಂಗಳಿಂದ ಇಲ್ಲಿ ಇದೆ ಸರ್? ಮೇಡಮ್ 3 ಮಂತ್ ಆಯಿತು ಓಪನ್ ಆಗಿ, ಈಗ 3 ಮಂತ್ ಆಗಿ ರನ್ನಿಂಗಲ್ಲಿದೆ, ನಡೀತಾ ಇದೆ. ಓಕೆ ಸರ್, ಇದು ಎಷ್ಟು ಬ್ರಾಂಚಸ್ ಇದೆ ಸರ್? ಬ್ರಾಂಚಸ್ ಇದು 10th ಬ್ರಾಂಚಸ್ ನಡೀತಾ ಇರೋದು ಇಲ್ಲಿರೋದು. ಈಗ ಆಲ್ರೆಡಿ ಮಂಗಳೂರು, ಆಮೇಲೆ ತೀರ್ಥಹಳ್ಳಿ, ಆಮೇಲೆ ಬೆಂಗಳೂರಲ್ಲಿ 7 ಬ್ರಾಂಚಸ್ ಇದೆ ಮ್ಯಾಮ್. ಓಕೆ ಸರ್, ಏನೆಲ್ಲ ಐಟಮ್ಸ್ ನೀವು ಹಾಕ್ತೀರಾ ಸರ್ ಯೂಶುವಲ್ ಆಗಿ? ವಾರಕ್ಕೊಂದು ಸ್ಟೇಟಸ್ಗಳೇ ಇರುತ್ತೆ. ಈಗ ಮಾಮೂಲಿ ಗುಂಟೂರು ಚಿಕನ್ ಫ್ರೈ, ಚಿಲ್ಲಿ, ಕಾಕಿನಾಡ, ಆಮೇಲೆ ಮಾಮೂಲಿ ಮತ್ತೆಲ್ಲ ಮಟನ್ ಐಟಮ್ಗಳು ಆಲ್ಮೋಸ್ಟ್ ಎಲ್ಲವೂ ಸಿಕ್ಬಿಡುತ್ತೆ. ಮಟನ್ ಐಟಮ್ ಎಲ್ಲ ವಾರನೂ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಬಿರಿಯಾನಿ ರೈಸು ಸಿಗುತ್ತೆ ನಮ್ಮಲ್ಲಿ. ಬಿರಿಯಾನಿ ನ್ಯಾಚುರಲ್ ಆಗಿರುತ್ತೆ, ಏನು ತೊಂದರೆ ಇಲ್ಲ, ಎಲ್ಲ ಆರಾಮಾಗಿ ತಿನ್ಬೋದು. ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಗಳು ಯಾವುದೂ ಇಲ್ಲ, ನಾರ್ಮಲ್ ಆಗಿದೆ. ಹಾಗೆ ಚಿಕನ್ ಐಟಮ್ಗಳು ಅಷ್ಟೇ, ಎಲ್ಲದರಲ್ಲೂ ಆಲ್ಮೋಸ್ಟ್ ಸ್ಪೈಸಿ ಐಟಮ್ಗಳೇ ಜಾಸ್ತಿ ಸಿಗುತ್ತೆ. ಅದು ರೈಸಿಗೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಮ್ಯಾಮ್. ಇಲ್ಲ, ಆ್ಯಕ್ಚುಲಿ ನಾನೀಗ ಫುಡ್ಡು ಟೇಸ್ಟ್ ಮಾಡಿದೆ ಸರ್. ಯೂಶ್ವಲಾಗಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ, ಡಿಫ್ರೆಂಟಾಗಿ ಇರೋ ಒಂದು ಮಸಾಲೆಸ್ನ ಇಲ್ಲಿ ಫೀಲ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸರ್, ಇಲ್ಲಿ ಏನು ಪರ್ಟಿಕ್ಯುಲರ್ಗೆ ಒಂದು ಸ್ಪೆಷಲ್ ನಿಮ್ಮದು ಅಂತ ಏನಾದರೂ ಇದೆಯಾ? ಆ ಥರ ಸ್ಪೆಷಲ್ ಅಂದರೆ ಕಾಕಿನಾಡ ಬರುತ್ತೆ. ಕಾಕಿನಾಡ ಬಿಟ್ಟರೆ ಮತ್ತು ಚಿಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲವೂ ಒಂದು ಸ್ವಲ್ಪ ಬೇರೆ ಟೇಸ್ಟೇ ಕೊಟ್ಬಿಡತ್ತೆ. ಇಲ್ಲಿ ಬಿರಿಯಾನಿ ಸಿಗುತ್ತೆ ಆರಾಮ. ಬಿರಿಯಾನಿ ಟೇಸ್ಟ್ ಎಲ್ಲಾದರೂ ಬಿರಿಯಾನಿ ಟೇಸ್ಟ್ ಬಂದರೆ ಚೇಂಜ್ ಆಗೋದಿಲ್ಲ, ಚೇಂಜ್ ಆಗಲ್ಲ. ನೀವು ಎಷ್ಟೇ ದಿವಸ ಬಂತಿದ್ರು ಎಲ್ಲ ಅದೇ ಟೇಸ್ಟ್, ಒಂದೇ ಟೇಸ್ಟ್ ಇರುತ್ತೆ. ಬಿರಿಯಾನಿ ಟೇಸ್ಟ್ ಮಾತ್ರ ಚೇಂಜ್ ಆಗೋದಿಲ್ಲ ಬೇಕಾದ್ರೆ. ಓಕೆ, ಸೊ ಅದೇ ಯೂನಿಕ್, ಟೇಸ್ಟ್ ಚೇಂಜ್ ಆಗಬಾರ್ದು, ನ್ಯಾಚುರಲ್ ರೆಸಿಪಿ ಇರಲೇಬೇಕು ಆ ಬ್ರ್ಯಾಂಡನ್ನು ಕವರ್ ಮಾಡಬೇಕಂದ್ರೆ. ಸೊ ಆ ಥರ ಇವ್ರು ಹೇಳಿರಂಗೆ ಟೇಸ್ಟ್ ಅಂತ ಚೇಂಜ್ ಮಾಡಲ್ಲ ಬಿರಿಯಾನಿ ಮಾತ್ರ ಟೇಸ್ಟ್ ಅಂತ ಚೇಂಜ್ ಮಾಡೋದಿಲ್ಲ, ಸೇಮ್ ಟೇಸ್ಟ್ ಕೊಡುತ್ತೆ ಜನಗಳಿಗೆ. ಓಕೆ ಓಕೆ, ಚೆನ್ನಾಗಿತ್ತು ಸರ್, ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು ಫ್ರೆಂಡ್ಸ್, ನಿಜ ತುಂಬ ಚೆನ್ನಾಗಿತ್ತು. ನಾನು ಪರ್ಸ್ನಲಾಗಿ ಸಜೆಸ್ಟ್ ಮಾಡ್ತೀನಿ ಈ ದಾಸರಹಳ್ಳಿಲಿ ಲೊಕೇಟೆಡ್ ಆಗಿರೋ ಮಲ್ನಾಡು ದೊನ್ನೆ ಬಿರಿಯಾನಿ. ಸೊ ಟ್ರೈ ಮಾಡಿ, ಯಾರು ಮಿಸ್ ಮಾಡಬೇಡಿ, ಯು ಮಸ್ಟ್ ಟ್ರೈ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ಮಲ್ನಾಡು ದೊನ್ನೆ ಬಿರಿಯಾನಿ ಏನಿದೆ, ಇಲ್ಲಿ ನಾನು ಬಂದು ಅನ್ಲಿಮಿಟೆಡ್ ಊಟನ ಮುಗಿಸಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತೀನಿ. ನಾನು ರೇಖಾ ಜೇನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.